ಈಗ ನೂತನ ಸಿಎಂ ವಿಜಯ್ಗೆ ಪ್ರಧಾನಿ ಮೋದಿ ವಿಶ್ ಮಾಡಿದ್ದಾರೆ. ತಮಿಳುನಾಡು ನೂತನ ಸರ್ಕಾರಕ್ಕೆ ಎಲ್ಲಾ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಪ್ರಧಾನಿ ಮೋದಿ ವಿಶ್ ಮಾಡಿದ್ದಾರೆ. ಜನರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ನೂತನ ಸಿಎಂ ವಿಜಯ್ಗೆ ಪ್ರಧಾನಿ ಮೋದಿ ವಿಶಸ್ ಅನ್ನು ತಿಳಿಸಿದ್ದಾರೆ, ಅಭಿನಂದಿಸಿದ್ದಾರೆ. ತಮಿಳುನಾಡು ನೂತನ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಸೂಚಿಸಿದ್ದಾರೆ. ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡೋಣ, ಶ್ರಮಿಸುತ್ತೇವೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿರುವಂಥದ್ದು. ನೂತನ ಸಿಎಂ ವಿಜಯ್ಗೆ ಪ್ರಧಾನಿ ಮೋದಿ ವಿಶ್ ಮಾಡಿದ್ದಾರೆ. ತಮಿಳುನಾಡು ನೂತನ ಸರ್ಕಾರಕ್ಕೆ ಎಲ್ಲ ಬೆಂಬಲ ಇದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕೂಡ ದಳಪತಿ ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ, ವಿಶ್ ಮಾಡಿದ್ದಾರೆ, ಅಭಿನಂದಿಸಿದ್ದಾರೆ. ನೂತನ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ದಳಪತಿ ವಿಜಯ್ಗೆ ಪ್ರಧಾನಿ ಮೋದಿ ಅವರು ವಿಶ್ ಮಾಡಿದ್ದಾರೆ. ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋಣ, ಜನರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಪ್ರಧಾನಿ ಮೋದಿ ಅವರು ಕೂಡ ವಿಶ್ ಮಾಡಿರುವಂಥದ್ದು. ಇನ್ನು ಕೇವಲ ಪ್ರಧಾನಿ ಮೋದಿ ಅವರು ಕೂಡ ವಿಶ್ ಮಾಡಿದ್ದಾರೆ. ಅದಾದ ನಂತರ ಹಲವು ಸಿನಿಮಾ ತಾರೆಯರು ಇರ್ಬೋದು, ಇನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇರ್ಬೋದು, ಘಟಾನುಘಟಿ ನಾಯಕರೇ ಇಲ್ಲಿ ದಳಪತಿ ವಿಜಯ್ಗೆ ವಿಶ್ ಮಾಡ್ತಾ ಇದ್ದಾರೆ, ಅಂತಂದ್ರೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ನಂತರವೂ ಕೂಡ ಫೈನಲಿ ಏನ್ ಅಂದ್ಕೊಂಡಿದ್ರಲ್ಲ ಅದು ಆಯ್ತು. ತಡ ಆದ್ರೂ ಕೂಡ ಎಲ್ಲವೂ ಕೂಡ ಅಂದ್ಕೊಳ್ಳೋ ಹಾಗೆ ಆಯ್ತು. ಫೈನಲಿ ವಿಜಯ್ ಸಿಎಂ ಆದ್ರು. ಹಾಗಾಗಿ ಈಗ ನೂತನವಾಗಿ ಇಂದಿನಿಂದ ಈ ಒಂದು ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಆರಂಭ ಆಗ್ತಾ ಇದೆ. ಬದಲಾವಣೆ ಬಂದೇ ಬರುತ್ತೆ, ಬದಲಾವಣೆಯ ಪರ್ವ ಇವತ್ತಿನಿಂದ ಆರಂಭ ಆಗುತ್ತೆ ಎನ್ನುವಂತ ಒಂದು ನಂಬಿಕೆ. ಹಾಗಾಗಿ ಈ ರೀತಿಯಾಗಿ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಅಂತಂದ್ರೆ ಸಿಎಂ ಕಚೇರಿಗೆ ಅವರು ಹೋಗಿದ್ರಲ್ಲ ಆ ಒಂದು ಸಂದರ್ಭದ ದೃಶ್ಯಗಳು. ಸಿಎಂ ಕುರ್ಚಿ ಮೇಲೆ ಅವರು ಹೋಗಿ ಕುಳಿತುಕೊಳ್ಳುವಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಅವರ ಮುಖದಲ್ಲಿ ಬಹಳ ಖುಷಿ ಇತ್ತು. ಆ ಒಂದು ಕ್ಷಣಕ್ಕೋಸ್ಕರ ಅವರು ಕೂಡ ಬಹಳಷ್ಟು ವರ್ಷಗಳೇ ಕಾದಿದ್ದಾರೆ, ಬಹಳ ಶ್ರಮ ಪಟ್ಟಿದ್ದಾರೆ. ಹೀಗೆ ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ. ಸಿಎಂ ಕಚೇರಿಗೆ ಅವರು ಎಂಟ್ರಿ ಕೊಟ್ಟರಲ್ಲ ಆವಾಗಿನ ದೃಶ್ಯಗಳಿದು. ಆರಾಮಾಗಿ ಹೋಗ್ತಿದ್ದಾರೆ, ಯಾವುದು ಚೇರನ್ನ ಕುರ್ಚಿಯನ್ನ ನೋಡ್ತಾರೆ. ಅದಾದ ನಂತರ ಬಹಳ ಖುಷಿಯಿಂದ ಅದ್ರ ಮೇಲೆ ಕೂತ್ಕೋತಾರೆ. ಹೀಗೆ ಕೈ ಜೋಡಿಸಿ ಅದಾದ ನಂತರ ಒಂದು ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ಕಾರಣ ಏನು ಅಂತಂದ್ರೆ ಒಂದಲ್ಲ ಎರಡಲ್ಲ ಬಹಳಷ್ಟು ವರ್ಷ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ರು, ಕೆಲವೊಂದು ವಿರೋಧಗಳನ್ನು ಕೂಡ ವ್ಯಕ್ತಪಡಿಸಿದ್ರು.